ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಆರ್ ಜೆ ಟೆಕ್ ಲೈಫ್. ಸ್ನೇಹಿತರೆ, ಇವತ್ತಿನ ಈ ಒಂದು ವಿಡಿಯೋದಲ್ಲಿ ನಾವು ಒಂದು ಅತ್ಯದ್ಭುತವಾದಂತಹ R&D ವರ್ಕ್ ಬಗ್ಗೆ ನಾನು ನಿಮಗೆ ಎಕ್ಸ್ಪ್ಲೈನ್ ಮಾಡ್ತಾ ಹೋಗ್ತಾ ಇರ್ತೀನಿ. ಸೊ ಸ್ನೇಹಿತರೆ, ಯಾವುದೇ ಕಾರಣಕ್ಕೂ ಈ ವಿಡಿಯೋವನ್ನು ಸ್ಕಿಪ್ ಮಾಡೋಕ್ಕೆ ಹೋಗಬೇಡಿ, ಯಾಕಂದರೆ ಇದು ತುಂಬ ವೆರಿ ಇಂಪಾರ್ಟೆಂಟ್ ವಿಡಿಯೋ ಸ್ನೇಹಿತರೆ. ಇದು 100% ಅಲ್ಲ, 200% ನಿಮಗೆ ಹೆಲ್ಪ್ಫುಲ್ ವಿಡಿಯೋ ಅಂತ ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ. ನೀವು ಏನಕ್ಕೆ ಅಂದರೆ, ನಾನು ಏನಕ್ಕೆ ಹೇಳ್ತಾ ಇದ್ದೀನಿ ಅನ್ನೋದನ್ನ ನೀವು ವಿಡಿಯೋ ನೋಡಾದಮೇಲೆ ನೀವೇ ನನಗೆ ಕಮೆಂಟ್ ಮಾಡಿ ತಿಳಿಸಿ. ಅವಾಗ ನಾನು ಹೇಳಿದ್ದು 100% 200% ನಿಮಗೆ ಯೂಸ್ ಆಗುತ್ತೋ ಇಲ್ವೋ ಅನ್ನೋದು. ಸೊ ಹಾಗೆ ನಾನು ಈ ಏನರ ಬಗ್ಗೆ ಹೇಳ್ತಾ ಇದ್ದೀನಿ ಅಂತ ನಿಮಗೆ ಏನಾದರೂ ಗೆಸ್ ಮಾಡೋಕ್ಕೆ ಸಾಧ್ಯ ಆಗಿದರೆ ಖಂಡಿತ ನೀವು ನನಗೆ ಕಮೆಂಟ್ ಮಾಡಿ ತಿಳಿಸ್ಬೋದು. ಸ್ನೇಹಿತರೆ, ಯಾವುದೇ ಕಾರಣಕ್ಕೂ ಈ ವಿಡಿಯೋನ ಸ್ಕಿಪ್ ಮಾಡೋಕ್ಕೆ ಹೋಗಬೇಡಿ. ಏನಕ್ಕೆ ಅಂತೀರಾ, ನಾನು ಹೇಳ್ತಕ್ಕಂಥ ಪ್ರತಿಯೊಂದು ಪಾಯಿಂಟ್ಸು ಸಹ ನಿಮಗೆ ವೆರಿ ಇಂಪಾರ್ಟೆಂಟ್ ಆಗಿರುತ್ತೆ. ಹಾಗೆ ಆ ವಿಡಿಯೋ ಕ್ಲಿಪ್ಸ್ ಆಗಿರ್ಬೋದು, ಇಮೇಜ್ ಆಗಿರಲಿ, ಅದು ಸಹ ನಿಮಗೆ ವೆರಿ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ವಿಡಿಯೋ ಸ್ನೇಹಿತರೆ. ಹಾಗಾಗಿ ಯಾವುದೇ ಕಾರಣಕ್ಕೂ ಸ್ಕಿಪ್ ಮಾಡೋಕ್ಕೆ ಹೋಗಬೇಡಿ. ಸೊ ನೀವು ಅನ್ಕೊಬೋದು, ಏನು ಸ್ಪೆಷಲಿ ನಾರ್ಮಲಾಗಿ ಇದ್ದಂಗೆ ಇದೆಯಲ್ಲ ವಿಡಿಯೋ, ಏನಿದ್ರಂಥ ಸ್ಪೆಷಲ್ ಏನಿದೆ ಅಂತ ನೀವು ಕೆಲವರು ಥಿಂಕ್ ಮಾಡ್ಬೋದು, ಕೆಲವರು ಕ್ವಶನ್ನು ಕೇಳ್ಬೋದು. ಅದಕ್ಕೆಲ್ಲ ಉತ್ತರ ಈ ವಿಡಿಯೋದಲ್ಲಿ ನಿಮಗೆ ಕೊಡ್ತಾ ಹೋಗ್ತೀನಿ ಸ್ನೇಹಿತರೆ. ಹಾಗಾಗಿ ಈ ವಿಡಿಯೋನ ಯಾವುದೇ ಕಾರಣಕ್ಕೂ ಸ್ಕಿಪ್ ಮಾಡಿದೆ ನೋಡಿ, ಆಗ ನಿಮ್ಗೆ ಕ್ಲೀನಾಗಿ ಅರ್ಥ ಆಗುತ್ತೆ. ಸೊ ಎಂದಿನಂತೆ ನೀವು ಯಾರೆಲ್ಲ ನನ್ನ ವಿಡಿಯೋ ಹೊಸದಾಗಿ ನೋಡ್ತಾ ಇದ್ದೀರಿ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋ ನೋಡಿ. ಏನಕ್ಕೆ ಅಂತೀರಾ, ನಾವು ಮಾಡ್ತಕ್ಕಂಥ ಹೊಸ ವಿಡಿಯೋದ ನೋಟಿಫಿಕೇಷನ್ ಫಸ್ಟ್ ನಿಮ್ಗೆ ಸಿಗುತ್ತೆ. ತುಂಬ ಜನ ನೋಟಿಫಿಕೇಷನ್ ಬೆಲ್ ಬಟನ್ನ ಪ್ರೆಸ್ ಮಾಡಿ ಆನ್ ಮಾಡ್ಕೊಂಡಿದ್ದೀರ, ಆದರೆ ಅದರಲ್ಲಿ ನೀವು ಆಲ್ ಅಂತೇಳಿ ಬರುತ್ತೆ, ಅದು ಸೆಟ್ ಮಾಡ್ಕೊಳ್ಳಿ ಸ್ನೇಹಿತರೆ. ಏನಕ್ಕೆ ಅಂದರೆ, ಆಲ್ ಅಂತ ಸೆಟ್ ಮಾಡಿಕೊಂಡ್ರೆ ನಾವು ಮಾಡ್ತಕ್ಕಂಥ ನೋಟಿಫಿಕೇಷನ್ ಫಸ್ಟ್ ನಿಮ್ಗೆ ಸಿಗುತ್ತೆ, ಇಲ್ಲಾಂದರೆ ನಿಮಗೆ ನೋಟಿಫಿಕೇಷನ್ನೇ ಬರೋದಿಲ್ಲ. ಸೊ ಹಾಗಾಗಿ ಅದನ್ನ ಒಂದ್ಸಲ ಚೆಕ್ ಮಾಡ್ಕೊಳ್ಳಿ. ಮಾಡ್ಕೊಂಡಿರೋರಿಗೆ ಬಂದಿರುತ್ತೆ, ಒಂದು ವೇಳೆ ಮಾಡಲಿಲ್ಲ ಅಂದಿದ್ದವ್ರಿಗೆ ಅದು ನೀವು ಒಂದ್ಸಲ ಕ್ರಾಸ್ ಚೆಕ್ ಮಾಡ್ಕೊಳ್ಳಿ, ಅವಾಗ ನಿಮಗೆ ಕ್ಲೀನಾಗಿ ನೋಟಿಫಿಕೇಷನ್ ಬರುತ್ತೆ. ಹಾಗೆ ಫೇಸ್ಬುಕ್ಕಲ್ಲಿ ಯಾರೆಲ್ಲ ಇನ್ ಕೇಸ್ ನಮ್ಮ ವೀಡಿಯೋಸ್ ನೋಡ್ತಾ ಇದ್ರಿ, ದಯವಿಟ್ಟು ಫಾಲೋ ಮಾಡೋದನ್ನ ಮರಿಬೇಡಿ. ಸೊ ಇನ್ನೇಕೆ ನಾವು ವಿಡಿಯೋ ಶುರು ಮಾಡೋಣ ಸ್ನೇಹಿತರೆ. ಸೊ ಈ ವಿಡಿಯೋದಲ್ಲಿ ನಾವು ಸ್ಟೆಪ್ ಬೈ ಸ್ಟೆಪ್ ತಿಳ್ಕೊಳ್ತಾ ಹೋಗೋಣ ಸ್ನೇಹಿತರೆ. ಸ್ನೇಹಿತರೆ, ಇವಾಗ ನೀವು ನೋಡ್ತಾ ಇರ್ಬೋದು, ನಿಮ್ಗೊಂದು ನೀಡಲ್ ಪ್ಲೇಟ್ ತೋರಿಸ್ತಾ ಇದ್ದೀನಿ. ಆ್ಯಕ್ಚುಲಿ ಸ್ನೇಹಿತರೆ, ಇದು ನೀಡಲ್ ಪ್ಲೇಟು ನಿಮಗೆ ಎಲ್ಲ ಕಂಪ್ಲೀಟ್ ಸ್ಪಾಟ್ಸು ತೋರಿಸ್ತೀನಿ. ಇದು ಒಂದು ಲೋಕಲ್ ಗೇಜ್ ಸೆಟ್ ಬಗ್ಗೆ ನಾನು ನಿಮಗೆ ಕೊಡ್ತಾ ಇದ್ದೀನಿ. ಏನು ಲೋಕಲ್ ಗೇಜ್ ಸೆಟ್ ಅಂದರೆ ಏನಿಂತ ಸ್ಪೆಷಲ್ ಏನಿದೆ ಅಂತ ನೀವು ತಿಳ್ಕೊಬೋದು. ಏನಿಲ್ಲ ಸ್ನೇಹಿತರೆ, ಇದರಲ್ಲೇ ಇರೋದು ಮೇಜರಾಗಿ ಈ ವಿಡಿಯೋ ನೀವು ನೋಡಿ ಅವಾಗ ನೀವು ಹೇಳಿ ನನಗೆ. ಸ್ನೇಹಿತರೆ, ನಾನು ಇವಾಗ ಲೋಕಲಾಗಿ ನಾವು ನಾರ್ಮಲಾಗಿ ಸ್ಪೇರ್ ಸ್ಪಾಟ್ಸ್ ಏನು ತರಿಸ್ತೀವೋ ಮಾರ್ಕೆಟಲ್ಲಿ, ಅದೇ ಜಾಗದಲ್ಲಿ ಒಂದು ಗೇಜ್ ಸೆಟ್ ತರಿಸಿ ಇದನ್ನು ನಮಗೆ ಮಿಷಿನ್ಗೆ ಫಿಟ್ ಮಾಡಿದ್ವಿ. ಆ್ಯಕ್ಚುಲಿ ಇದು ಬಂದು ಬ್ರದರ್ ಗೇಜ್ ಸೆಟ್ಟು ಸ್ನೇಹಿತರೆ. ಸೊ ನಿಮಗೆ ಕ್ಲಿಯರಾಗಿ ಹೇಳ್ಬಿಡ್ತೀನಿ, ಅವಾಗ ನಿಮ್ಗೆ ಅರ್ಥ ಆಗುತ್ತೆ. ಫಸ್ಟು ಇದು ಬ್ರದರ್ ಗೇಜ್ ಸೆಟ್ಟು. ಇದನ್ನು ನಾವು R&D ಏನೇನು ಮಾಡಿದ್ದೀವಿ ಅನ್ನೋದು ನಿಮಗೆ ಈ ವಿಡಿಯೋದಲ್ಲಿ ಕಂಪ್ಲೀಟ್ ಸ್ಟೆಪ್ ಹೇಳ್ತಾ ಹೋಗ್ತೀನಿ. ಅದು ನೀವು ನೋಡಿ ಅವಾಗ ನೀವು ಮಾಡ್ಬೋದು. ಈ ಒಂದು 3/8 ಲೋಕಲ್ ಗೇಜ್ ಸೆಟ್ನ ನಾವು ನಾರ್ಮಲ್ಲು ಬ್ರದರ್ ಮಿಷಿನ್ಗೆ ಬರುತ್ತೆ, ಯಾವುದು DA9280ಗೆ ನಮಗೆ ನಾರ್ಮಲಾಗಿ ಫಿಕ್ಸ್ ಆಗುತ್ತೆ. ಸೊ ಇದನ್ನು ನಾವೇನು ಮಾಡಿದ್ದೀವಿ, VB ಮೇಕ್ ಮಿಷಿನ್ಗೆ ಫಿಟ್ ಮಾಡೋದಕ್ಕೆ ನಾನು R&D ಮಾಡಿದ್ದೀನಿ. ಸೊ ಅದನ್ನ ಯಾವ ರೀತಿ ಮಾಡಿದ್ದೀನಿ, ಏನೇನು ಸ್ಟೆಪ್ಸ್ನ ನಾನು ಫಾಲೋ ಮಾಡಿದ್ದೀನಿ ಅನ್ನೋದನ್ನ ಈ ವಿಡಿಯೋದಲ್ಲಿ ನಿಮಗೆ ಶೇರ್ ಮಾಡ್ಕೊತಾ ಇದ್ದೀನಿ ಸ್ನೇಹಿತರೆ. ಹಾಗಾಗಿ ನಾನು ಫಸ್ಟ್ ಹೇಳ್ದಂಗೆ ಇದು ನಿಮ್ಗೆ 100% ಅಲ್ಲ, 200% ಹೆಲ್ಪ್ ಆಗುತ್ತೆ. ಈ ವಿಡಿಯೋನ ನಾನು ಇಮೇಜಸಲ್ಲಿ ತೋರಿಸ್ತಾ ಇದ್ದೀನಿ, ಸ್ಟೆಪ್ ಬೈ ಸ್ಟೆಪ್ ಕಂಪ್ಲೀಟ್ ತೋರಿಸ್ತಾ ಇದ್ದೀನಿ. ನೋಡಿ ಈಸಿಯಾಗಿ ಅರ್ಥ ಮಾಡ್ಕೊಳ್ಳಿ, ಅವು ನಿಮ್ಗೆ ಕಂಪ್ಲೀಟಾಗಿ ಈ ಒಂದು ವಿಡಿಯೋ ಹೆಲ್ಪ್ಫುಲ್ ಆಗಿ ಆಗುತ್ತೆ ಸ್ನೇಹಿತರೆ. ಇದು ಸೀನಿಯರ್ ಜೂನಿಯರ್ ಅಂತಿಲ್ಲ, ಪ್ರತಿಯೊಬ್ಬರಿಗೂ ಇದು ಯೂಸ್ ಆಗುತ್ತೆ. ಯಾಕಂದರೆ ಎಲ್ಲರೂ ಕೆಲವೊಂದು R&D ಮಾಡಿರ್ಬೋದು. ಈ R&D ಯಾರೆಲ್ಲ ಮಾಡಿದಾರೋ ನನಗೆ ಗೊತ್ತಿಲ್ಲ. ಸೊ ನಾನಂತೂ ಮಾಡಿ ಇದು ಸಕ್ಸಸ್ ಆದಮೇಲೆ ನಾನು ಈ ವಿಡಿಯೋ ನಿಮ್ಗೆ ಅಪ್ಲೋಡ್ ಮಾಡ್ತಾ ಇರೋದು. ಹಾಗಾಗಿ ಈ ವಿಡಿಯೋನ ಸ್ಕಿಪ್ ಮಾಡೋಕ್ಕೆ ಹೋಗಬೇಡಿ. ನಾನು ಇವಾಗ ನಿಮ್ಗೆ ತೋರಿಸ್ತಾ ಇದ್ದೀನಿ ನೋಡಿ, ಸ್ಟೆಪ್ ಬೈ ಸ್ಟೆಪ್ ತೋರಿಸ್ತಾ ಹೋಗ್ತಾ ಇದ್ದೀನಿ. ನೀವು ನೋಡಿ ಈ ಒಂದು ಲೋಕಲ್ ಗೇಜ್ ಸೆಟ್ನ. ಇದು ಆ್ಯಕ್ಚುಲಿ ಲೋಕಲ್ ಗೇಜ್ ಸೆಟ್ ಅಂದ ತಕ್ಷಣ ಎಲ್ಲರೂ ನಾರ್ಮಲಾಗಿ ಬರುತ್ತಲ್ಲ ಅನ್ಕೊಬೋದು. ಅರೆ ಬರುತ್ತೆ ಸ್ನೇಹಿತರೆ, ಬ್ರದರ್ಗೆ ಸೂಟ್ ಆಗುತ್ತೆ, ಇಲ್ಲ ಅಂತ ಹೇಳಲ್ಲ. ಆದರೆ ಬ್ರದರಲ್ಲಿ ಏನೇನು ಪ್ರಾಬ್ಲಮ್ ಫೇಸ್ ಮಾಡ್ತೀರಿ ಅಂತ ಯಾರೆಲ್ಲ ಸೀನಿಯರ್ ಟೆಕ್ನಿಷಿಯನ್ಸ್ ಇರ್ತಾರೆ ಅವ್ರಿಗೆ ಗೊತ್ತಿರುತ್ತೆ. ಹೊಸಬ್ರಿಗೆ ಗೊತ್ತಿಲ್ಲದೆ ಇರ್ಬೋದು, ಅವ್ರು ಮಾಡಿದ್ರೆ ಫೇಸ್ ಮಾಡಿದ್ರೆ ಅವ್ರಿಗೂ ಗೊತ್ತಿರ್ಬೋದು, ಇಲ್ಲ ಅಂತಲ್ಲ ನಾನು ಹೇಳೋದು. ಏಕೆಂದರೆ ಲೋಕಲ್ ಗೇಜ್ ಸೆಟ್ಟಲ್ಲಿ ಏನಂದರೆ ಮೇಜರಾಗಿ ಸ್ನೇಹಿತರೆ, ನೀವು ಯೋಕ್ ಹೊಡ್ಕೊಂಬಿಡ್ಬೋದು, ಬ್ಯಾಕ್ ರೈಸು ಸಹ ಹೊಡಿಬೋದು. ಇನ್ಸೀಮು ಇದೆಯಲ್ಲ, ಇದು ತುಂಬ ಕ್ರಿಟಿಕಲ್ಲು. ಇನ್ಸೀಮು ಮತ್ತು ಬ್ಯಾಕ್ ರೈಸು ಕ್ರಿಟಿಕಲ್, ಇಲ್ಲ ಅಂತ ಹೇಳಲ್ಲ. ಆದರೆ ಏನೇನು ಪ್ರಾಬ್ಲಮ್ ಫೇಸ್ ಮಾಡ್ಬೋದು ಇದರಲ್ಲಿ ನಾವು ಮಾಡಿದ್ದೀವಿ, ಇದರಲ್ಲಿ ನಾವೇನು ಮಾಡ್ಬೋದು ಅನ್ನೋದನ್ನು ಸಹ ನಿಮಗೆ ನಾನು ಎಕ್ಸ್ಪ್ಲೇಷನ್ ಕೊಡ್ತಾ ಹೋಗ್ತಾ ಇದ್ದೀನಿ. ಇದರಲ್ಲಿ ಮೇಜರಾಗಿ ಬಂದು ಸ್ನೇಹಿತರೆ, ನಿಮಗೆ ಬ್ಯಾಕ್ ರೈಸಲ್ಲಿ ಏನಾಗುತ್ತೆ ಅಂದರೆ ಸ್ಕಿಪ್ಪು ಬಂದು, ಯಾಕಂದರೆ ಲೋಕಲ್ ಗೇಜ್ ಸೆಟ್ಟಲ್ಲಿ ಅಷ್ಟು ನಮಗೆ ಡ್ಯೂರಬಿಲಿಟಿ ಬರೋದಿಲ್ಲ ನಾರ್ಮಲ್ ಗೇಜ್ ಸೆಟ್ ಒರಿಜಿನಲ್ ಸೆಟ್ ಕಂಪೇರ್ ಮಾಡಿದ್ರೆ. ಇದರಲ್ಲಿ ಆ ಒಂದು ಡ್ಯೂರಬಿಲಿಟಿ ಲೋಕಲ್ ಗೇಜ್ ಸೆಟ್ಟಲ್ಲಿ ಅವ್ರಿಗೆ ಮ್ಯಾಕ್ಸಿಮಮ್ ಒಂದು 3000 4000 ಒಳಗಡೆ ಇರುತ್ತೆ ಈ ಗೇಜ್ ಸೆಟ್ಟು. ಅದೇ ನೀವು ಒರಿಜಿನಲ್ ಗೇಜ್ ಸೆಟ್ಗೆ ಹೋಗ್ತೀನಿ ಅಂದರೆ ಕಡಿಮೆ ಅಂದರೂ ಒಂದು 15,000-20,000 ಇರುತ್ತೆ ಸ್ನೇಹಿತರೆ. ಅದರಲ್ಲಿ ನೀವು VB ಮೇಕ್ ಕಂಪೇರ್ ಮಾಡ್ಕೊಂಡ್ರಿ ಅಂದರೆ ನೀವು 1 to ಡಬಲ್ ಇರುತ್ತೆ. ಇದೇ 20,000 ಅಂದರೆ ಅದು ಕಡಿಮೆ ಅಂದರೂ 35,000-40,000 ಇರುತ್ತೆ ಒಂದು ಗೇಜ್ ಸೆಟ್ಟು. ಯಾಕಂದರೆ ಇದು ನನ್ನ ಒಂದು 25 ವರ್ಷದ ಎಕ್ಸ್ಪೀರಿಯನ್ಸಲ್ಲಿ ನಾನು ಹೇಳ್ತಾ ಇರೋದು. ಸೊ ನಿಮ್ಮ ಎಕ್ಸ್ಪೀರಿಯನ್ಸಲ್ಲಿ ನೀವು ಫೇಸ್ ಮಾಡಿದರೆ ನಿಮಗೂ ಗೊತ್ತಿರುತ್ತೆ ಯಾವುದು ಎಷ್ಟೆಷ್ಟು ಕಾಸ್ಟ್ ಇರುತ್ತೆ ಅನ್ನೋದು ನಿಮಗೊಂದು ಅವರೇಜ್ ಗೊತ್ತೇ ಇರುತ್ತೆ. ಸೊ ನನಗೆ ಗೊತ್ತಿರೋ ಪ್ರಕಾರ ಇಷ್ಟಿದೆ ಸ್ನೇಹಿತರೆ. ಇದು ನಾನು ಮಾಡಿರ್ತಕ್ಕಂಥ ಈ ಒಂದು ಲೋಕಲ್ ಗೇಜು 3,500-4,000 ಗೇಜ್ ಸೆಟ್ ಅಷ್ಟೇ ಸ್ನೇಹಿತರೆ. ಈ ಒಂದು
ಗೇಸ್ ಸೆಟ್ಟು. ಇದರಲ್ಲಿ ನಾನು ಏನೇನು R&D ಮಾಡಿದ್ದೀನಿ ಅಂತೇಳಿ ನಿಮಗೆ ನಾನು ಇಮೇಜ್ ಸಹ ಹಾಕಿ ತೋರಿಸ್ತಾ ಇದ್ದೀನಿ. ಅದು ನಿಮಗೆ ಇಮೇಜಲ್ಲಿ ನಾನು ಇಮೇಜ್ ನೋಡಿ ಅಂತೇಳಿ ತೋರಿಸ್ತಾ ಇದ್ದೀನಿ. ಅದರಲ್ಲಿ ಏನು ಮಾಡಿದ್ದೀನಿ ನಿಮಗೆ ನಾನು ಈ ವಿಡಿಯೋದಲ್ಲಿ ನಾನು ಹೇಳ್ತಾ ಇರ್ತೀನಿ. ಹಾಗಾಗಿ ನಾನು ಹೇಳ್ತಕ್ಕಂಥ ಪ್ರತಿಯೊಂದು ವರ್ಡನ್ನು ಸಹ ನೀವು ಫಾಲೋ ಮಾಡಿ ಸ್ನೇಹಿತರೆ, ಆವಾಗ ನಿಮ್ಗೆ ಅರ್ಥ ಆಗುತ್ತೆ. ಇವಾಗ ನೀವು ನೋಡ್ತಾ ಇದ್ದೀರಿ ಇಲ್ಲಿ. ಸೊ ನೋಡಿ, ಈ ಒಂದು ಪ್ರೆಷರ್ ಪುಟ್ ತೊಗೊಂಡಿದ್ದೀನಿ ಎಕ್ಸಾಂಪಲ್. ಫಸ್ಟು ಈ ಪ್ರೆಷರ್ ಪುಟ್ ನೋಡಿ, ನಾರ್ಮಲಾಗಿ ಇದೇ ಥರ ಬರುತ್ತೆ. ಅದನ್ನು ಆ ಪ್ರೆಷರ್ ಪುಟ್ನ ಈ ಥರ ಬಂದಾಗ ಇದನ್ನು ನಾವು ಬ್ರದರ್ಗೆ ಆಟೋಮೆಟಿಕ್ ಅದೇನು ಅದೆಲ್ಲಿ ಡಿಸ್ಟರ್ಬೆನ್ಸ್ ಆಗೋಲ್ಲ, ಏನೂ ಪ್ರಾಬ್ಲಮ್ ಆಗಲ್ಲ, ಹಂಗೆ ಫಿಟ್ ಮಾಡ್ಕೊಬೋದು. ಅದೇ VB ಫಿಟ್ ಮಾಡ್ತೀನಿ ಅಂದರೆ ಅದು ಹಾಗೆ ಫಿಟ್ ಮಾಡೋಕ್ಕಾಗಲ್ಲ. ಅದು ಕೆಲವೊಂದು ಏರಿಯಾದಲ್ಲೇ ಕಟ್ ಮಾಡಬೇಕಾಗುತ್ತೆ. ನೋಡಿ ನಾನು ಇಲ್ಲಿ ಇಮೇಜ್ ತೋರಿಸ್ತಾ ಇದ್ದೀನಿ ನೋಡಿ, ಆ ಬ್ಯಾಕ್ ಸೈಡ್ ಇರತಕ್ಕಂಥದ್ದು ಕಟ್ ಮಾಡಿ ಎಕ್ಸಾಕ್ಟಾಗಿ ನಾವು ಆ ಒಂದು VB ಮಿಷಿನಲ್ಲಿ ಎಲ್ಲಿ ಕೂತ್ಕೊಳುತ್ತೋ ಆ ಎಲ್ಲಿ ರೋಲರ್ ಬರುತ್ತೆ, ಯಾವುದು ನಮಗೆ ರೇಸಿಂಗ್ ಪುಲ್ಲರ್ ಬರುತ್ತಲ್ಲ, ಅದು ಟಚ್ ಆಗಬಾರ್ದು. ಅದಾದಮೇಲೆ ನೋಡಿರಿ, ಇಲ್ಲಿ ಪ್ರೆಷರ್ ಪುಟ್ಟಲ್ಲಿ ಇನ್ನೊಂದು ಬ್ಯಾಕ್ ಸೈಡಲ್ಲಿ ತೋರಿಸ್ತಾ ಇದ್ದೀನಿ ನೋಡಿ, ಇಲ್ಲೊಂದು ಗ್ರೂ ಥರ ಮಾಡಿ ತೋರಿಸಿದ್ದೀನಿ ನೋಡಿ ನಿಮಗೆ. ನೀವು ಈ ಪ್ರತಿಯೊಂದು ಇಮೇಜ್ನು ಡೀಪಾಗಿ ನೋಡಿ, ಅವಾಗ ನಿಮ್ಗೆ ಅರ್ಥ ಆಗುತ್ತೆ. ಇದೇನಕ್ಕೆ ಅಂದರೆ, ಇನ್ ಕೇಸ್ ನಾವು ಥಿಕ್ನೆಸ್ ಏರಿಯಾದಲ್ಲಿ ನಾವು ಪೇಂಟ್ರೈಸ್ ಮಾಡಿರ್ತೀವಲ್ಲ, ಆ ಪೈಪಿಂಗ್ನ ಹಿಂಗೆ ತೊಳ್ಕೊಂಬರಬಾರ್ದು ಅಂತ ಉದ್ದೇಶಕ್ಕೋಸ್ಕರ ಅದನ್ನ ಗ್ರೂ ಮಾಡಿರ್ತೀವಿ. ನಾವು ಕೆಲವೊಂದ್ರಲ್ಲಿ ಬಂದಿರುತ್ತೆ, ಒರಿಜಿನಲಲ್ಲಿ ಬಂದಿರುತ್ತೆ, ಲೋಕಲಲ್ಲಿ ಕೆಲವೊಂದ್ರೆ ಬಂದಿರಲ್ಲ, ಅದನ್ನ ನೋಡ್ಕೊಳ್ಳಿ. ಆಮೇಲೆ ಇಲ್ಲಿ ನೋಡಿ ತೋರಿಸ್ತಾ ಇದ್ದೀನಿ ನೋಡಿ, ಬಿಫೋರು ಆಫ್ಟರ್ ಹೆಂಗಿದೆ ಅಂತೇಳಿ ಡಿಫ್ರೆನ್ಸು ಪ್ರೆಷರ್ ಪುಟ್ಗೆ. ಇದು ಕಂಪ್ಲೀಟ್ ಗೇಸ್ ಸೆಟ್, ಏನು ಲೋಕಲ್ ಗೇಸ್ ಸೆಟ್ ಏನಿದೆಯೋ ಅದು ನಿಮ್ಗೆ ಫುಲ್ ಸೆಟ್ ತೋರಿಸ್ತಾ ಇದ್ದೀನಿ. ಇದನ್ನು ನೋಡ್ಕೊಳ್ಳಿ ನೀವು. ಕಾಣಿಸ್ತಾ ಇದೆ ಅಂದ್ಕೊಂಡಿದ್ದೀನಿ ನಾನು ಸ್ನೇಹಿತರೆ. ಈ ಗೇಸ್ ಸೆಟ್ನ ಕಂಪ್ಲೀಟ್ ಪ್ರತಿಯೊಂದು ಪಾರ್ಟು ನಾವು R&D ಮಾಡಿದ್ದೀವಿ. ನೀಡ್ಲ್ ಪ್ಲೇಟಿಂದ ಹಿಡಿದು ಫೀಡ್ ಆಗಿಂದು ಮತ್ತು ನೀಡ್ಲ್ ಗಾರ್ಡು, ವೆರಿ ವೆರಿ ಇಂಪಾರ್ಟೆಂಟ್ ಸ್ನೇಹಿತರೆ, ನೀಡ್ಲ್ ಗಾರ್ಡು ಅದನ್ನು ನೋಡ್ಕೊಳ್ಳಿ. ಆಮೇಲೆ ಪ್ರೆಷರ್ ಪುಟ್ಟು, ನೀಡ್ಲ್ ಹೋಲ್ಡ್ರಲ್ಲಿ ಏನೂ ಮಾಡಿಲ್ಲ. ಸೊ ನಿಮ್ಗೊಂದು ವಿಡಿಯೋ ಕ್ಲಿಪ್ಪು ತೋರಿಸ್ತಾ ಇದ್ದೀನಿ ನೋಡಿ, ನಾವು VB ಮಿಷಿನ್ ಫಿಟ್ ಮಾಡಿರ್ತಕ್ಕಂಥ ಕ್ಲಿಪ್ ಇದು. ಸೊ ನಿಮ್ಗೆ ಜಸ್ಟ್ ಔಟ್ರ್ ಲುಕ್ ಯಾವ ರೀತಿ ಅಂತೇಳಿ ತೋರಿಸ್ತಾ ಇದ್ದೀನಿ ನೋಡ್ಕೊಳ್ಳಿ. ನಾನು ಕಟ್ ಮಾಡಿರೋ ಪೊಸಿಷನ್ನು ನಿಮ್ಗೆ ಕ್ಲೀನಾಗಿ ಕಾಣಿಸ್ತಾ ಇದೆ ನೋಡಿ. ಅದನ್ನ ಯಾವ ರೀತಿ ಫಿಕ್ಸ್ ಮಾಡ್ಕೊಬೇಕು ಅನ್ನೋದು ಸಹ ಕಾಣಿಸ್ತಾ ಇದೆಯಾ. ಇದೇ ಪ್ರೆಷರ್ ಪುಟ್ ಆ್ಯಕ್ಚುಲಿ ಇದು ಬ್ರದರ್ಗೆ ಬರೋದನ್ನೇ ನಾನು ಡೈರೆಕ್ಟಾಗಿ ಏನು ಬೇರೆ ಎಕ್ಸ್ಟ್ರಾ ಪಾರ್ಟ್ಸ್ ಏನೂ ಯೂಸ್ ಮಾಡಿಲ್ಲ, ಇರೋ ಪಾರ್ಟ್ಸಲ್ಲೇ R&D ಮಾಡಿದ್ದೀನಿ. ನಿಮಗೆ ಕಾಣಿಸ್ತಾ ಇರ್ಬೋದು ನೋಡ್ಕೊಳ್ಳಿ. ಪ್ರತಿಯೊಂದು ನಾನು ಕ್ಲೀನಾಗಿ ತೋರಿಸ್ತಾ ಇದ್ದೀನಿ ನೋಡಿ ಸ್ನೇಹಿತರೆ. ಇದು VB ಸೂಟಬಲ್ ಆಗೋ ರೀತಿಯೇ ನಾನು R&D ಮಾಡಿ ನಿಮ್ಗೆ ತೋರಿಸ್ತಾ ಇದ್ದೀನಿ ನೋಡಿ. ಇಲ್ಲಿ ನೋಡಿ, ಆ ಪ್ರೆಷರ್ ಪುಟ್ಟಲ್ಲಿ ಓಲ್ಡ್ರ್ ಹೋಗೋ ಜಾಗದಲ್ಲಿ ಸ್ವಲ್ಪ ಅಲ್ಲಿನೂ ಗ್ರೈಂಡ್ ಮಾಡಿದ್ದೀನಿ, ಅದು ಕಾಣಿಸ್ತಾ ನೋಡಿ. ಕಂಪ್ಲೀಟ್ ಕಿಟ್ ಸೆಟ್ಟು ನೋಡಿ, ಹೊಸದಾಗಿ ಬಂದಾಗ ಈ ರೀತಿ ಇರುತ್ತೆ. ಆಮೇಲೆ ಏನೇನು ಮಾಡಿದ್ವಿ ಅನ್ನೋದು ನಿಮಗೆ ಇಲ್ಲಿ ಕಾಣ್ತಾ ಇರುತ್ತೆ ನೋಡಿ. ನೀಡ್ಲ್ ಪ್ಲೇಟ್ನ ಸ್ವಲ್ಪ ಎಂಬ್ರಿ ಬೆಲ್ಟಲ್ಲಿ ನಾನು ತೊಗೊಂಡು ಉಜ್ಕೊಂಡಿದ್ದೀನಿ. ಏನಕ್ಕೆ, ನೀಡ್ಲ್ ಎಲ್ಲೂ ಟಚ್ ಆಗಬಾರ್ದು. ಇನ್ನೊಂದು ಹೇಳಿದ್ವಿ ಮರ್ತೆ ಸ್ನೇಹಿತರೆ, ಇದರಲ್ಲಿ ನಾವು ನಾರ್ಮಲ್ಲಿಗೆ 30 ಟಿಕೆಟು 25 ಥ್ರೆಡ್ ಆರಾಮಾಗಿ ಮಾಡ್ಬೋದು. 20 ಟಿಕೆಟ್ 18 ಟಿಕೆಟ್ ಥ್ರೆಡ್ ಇದೆಯಲ್ಲ, ಅದು ತುಂಬ ಹೆವಿ ಲೋಡ್ ಇರುತ್ತೆ ನೋಡಿ. ಇದ್ರ ಮೇಲೆ ಮಾಡೆಲ್ ನಂಬರ್ ಸಹ ಇದೆ, ಕಾಣಿಸ್ತಾ ಇದೆಯಾ? 35 ಗೇಸ್ ಇದೆ ನೋಡಿ ಅದ್ರ ಮೇಲೆ. ಮತ್ತು ನೋಡಿ, ಆ ನೀಡ್ಲ್ ಪ್ಲೇಟ್ ನಾನು ಹೋಲ್ ತೋರಿಸ್ತಾ ಇದ್ದೀನಿ ನೋಡಿ, ಉಜ್ಜಿರೋದು ನಿಮ್ಗೆ ಕ್ಲೀನಾಗಿ ಕಾಣುತ್ತೆ ಅಲ್ಲಿ ಏನೇನು R&D ಮಾಡಿದ್ದೀನಿ. ಅದಾದಮೇಲೆ ಆ ನೀಡ್ಲ್ ಪ್ಲೇಟು ಬ್ಯಾಕ್ ಸೈಡಲ್ಲಿ ಒಂದು ಹೋಲ್, ಸ್ಕ್ರೂ ಫಿಟ್ಟಿಂಗ್ ಹೋಲ್ ಕೊಟ್ಟಿರ್ತಾನೆ, ಅದನ್ನು ನಾವು ಕ್ಲೋಸ್ ಮಾಡಿದ್ದೀವಿ ನೋಡಿ. ಬ್ಯಾಕ್ ಸೈಡು ಉಲ್ಟಾ ಮಾಡಿ ತೋರಿಸ್ತಾ ಇದ್ದೀನಿ, ಹೋಲ್ ಕ್ಲೋಸ್ ಆಗಿರೋದು ಸ್ವಲ್ಪ ಕಾಣಿಸ್ತಾ ಇದೆ ನಿಮಗೆ. ಸಾಲ್ಡ್ರಿ ಏನಿಲ್ಲ ಸ್ನೇಹಿತರೆ, ಅದಕ್ಕೆ ಸಾಲ್ಡ್ರಲ್ಲಿ ಇಟ್ಟು ತೊಗೊಂಡು ಫಿಲ್ ಮಾಡ್ಬೋದು. ಇಲ್ಲ ನಿಮಗೆ ಸಾಲ್ಡ್ರಿ ಲೆಡ್ಡಿಂಗ್ ನೀವು ಹತ್ರ ಇಲ್ಲ ಅಂದರೆ ಹೊರಗಡೆ ಹೋಗ್ಬಿಟ್ಟು ಬ್ರೇಸಿಂಗಲ್ಲೂ ಸಹ ನೀವು ಆ ಹೋಲ್ನ ಫಿಲ್ ಮಾಡ್ಕೊಬೋದು. ಅದಾದಮೇಲೆ ಇನ್ನೇನು ಇರಲ್ಲ ಇದರಲ್ಲಿ. ಫ್ರಂಟಲ್ಲಿ ಸ್ವಲ್ಪ ನೋಡಿ, ಇದನ್ನು ಸ್ವಲ್ಪ ನಾನು ಗ್ರೈಂಡ್ ಮಾಡ್ಕೊಂಡಿದ್ದೀನಿ. ಏನಕ್ಕಂದರೆ ನಮ್ಮ ಆ ಮಿಷಿನ್ಗೆ ಹೋಲ್ ಮ್ಯಾಚ್ ಆಗಬೇಕು, ಈ ಎರಡೂ ಹೋಲು ಮ್ಯಾಚ್ ಆಗಬೇಕು. ಯಾವುದು ನೀಡ್ಲ್ ಪ್ಲೇಟ್ ಸ್ಕ್ರೂ ಫಿಟ್ಟಿಂಗ್ ಆಗುತ್ತಲ್ಲ, ಅದಕ್ಕೋಸ್ಕರ ಇದು ಸ್ವಲ್ಪ ಮುಂದಕ್ಕೆ ಹೋಗ್ತಾಯಿತ್ತು. ಹಾಗಾಗಿ ಬ್ಯಾಕ್ ಸೈಡಲ್ಲೂ ಸ್ವಲ್ಪ ಒಂದು 1 mm ಅಷ್ಟು ನಾನು ಗ್ರೈಂಡ್ ಮಾಡ್ಕೊಂಡಿದ್ದೀನಿ. ಓಕೆನಾ. ಸೊ ಅದಾದಮೇಲೆ ಫೀಡಾಗಿ ನೋಡ್ಕೊಳ್ಳಿ, ಆ ಸ್ಕ್ರೂ ಒಂದಿದೆ ನೋಡಿ, ಅಲ್ಲೊಂದು ಸ್ಕ್ರೂ ನಾನು ಚೇಂಜ್ ಮಾಡಿದ್ದೆ. ಫಸ್ಟ್ ಇಮೇಜಸಲ್ಲೂ ತೋರಿಸಿದ್ದೆ, ಇವಾಗ ಇದರಲ್ಲಿ ನೋಡ್ಕೊಳ್ಳಿ, ನಾನು ಬೆಳ್ಳಿಟ್ಟು ತೋರಿಸ್ತೀನಿ. ಇದು ಸ್ಕ್ರೂ ನಾರ್ಮಲ್ ಸ್ಕ್ರೂ ಕೊಟ್ಟಿರ್ತಾರೆ, ಅಷ್ಟು ಹೆವಿ ಇರಲ್ಲ. ಅದೊಂದು ಆ ಫೀಡಾಗಿ ಅಡ್ಜಸ್ಟ್ಮೆಂಟ್ ಸ್ಕ್ರೂ, ಇವೆರಡನ್ನೂ ನೀವು ಬೇರೆ ಸ್ಕ್ರೂ ನೀವು ಚೇಂಜ್ ಮಾಡಿ, ಸ್ಟ್ರಾಂಗ್ ಆಗಿರೋ ಸ್ಕ್ರೂ ಹಾಕ್ಕೊಳ್ಳಿ. ಮತ್ತು ಗಾರ್ಡ್ ನಾನು ಹೇಳಿದ್ನಲ್ಲ ನೋಡ್ಕೊಳ್ಳಿ, ಆ ಗಾರ್ಡ್ ನಿಮ್ಗೆ ಕಾಣಿಸ್ತಾ ಇರ್ಬೋದು, ಒಂಥರ ಏನೋ ಹಳೆ ಥರ ಕಾಣಿಸ್ತಾ ಇದೆ. ಅದು ಹಳೇದಲ್ಲ ಸ್ನೇಹಿತರೆ, ಅದನ್ನ ತೊಗೊಂಡೋಗ್ಬಿಟ್ಟು ನಾವು ಆರ್ಡಿಂಗ್ ಮಾಡಿಸಿರೋದು. ಏನಕ್ಕೆ ಅಂದರೆ ಇದರಲ್ಲಿ ಬರ್ತಕ್ಕಂಥ ಒಂದು ಗಾರ್ಡ್ ಬಂದು ಅಷ್ಟು ಆಡಿರಲ್ಲ. ನೀವು ಇನ್ ಕೇಸ್ ಬ್ಯಾಕ್ ರೈಸ್ ಏನೋ ಹೊಡಿತಿದ್ದಂಗೆ ಆ ಥಿಕ್ನೆಸ್ಸಲ್ಲಿ ಆಟೋಮೆಟಿಕ್ ಬೆಂಡ್ ಆಗ್ಬಿಡುತ್ತೆ. ಹಾಗಾಗಿ ಅದನ್ನ ಫುಲ್ ಆರ್ಡಿಂಗ್ ಮಾಡಿಸಿದ್ದೀನಿ. ಆರ್ಡಿಂಗ್ ಮಾಡಿಸಿ ನಾವು ಯೂಸ್ ಮಾಡಿದ್ದು. ನೀಡ್ಲ್ ಹೋಲ್ಡ್ರನ್ನ ಏನೂ ಚೇಂಜಸ್ ಮಾಡಿಲ್ಲ, ಆ್ಯಸ್ ಇಟ್ ಏನಿದೆಯೋ ಹಾಗೆ ಫಿಟ್ ಮಾಡಿದ್ದೀವಿ. ನೀವು ನೋಡಿಸ್ತಾ ಇದ್ದೀನಿ ನಿಮಗೆ. ಸೊ ಅದರಲ್ಲಿ ಏನಿದೆಯೋ ಅದನ್ನ ಅದೇ ರೀತಿ ನೀವು ಫಿಕ್ಸ್ ಮಾಡ್ಕೊಬೋದು, ಏನೂ ಪ್ರಾಬ್ಲಮ್ ಇಲ್ಲ. ಪ್ರೆಷರ್ ಪುಟ್ಟು, ನೀಡ್ಲ್ ಪ್ಲೇಟು, ಫೀಡಾಗು ಇದನ್ನು ನೋಡ್ಕೊಳ್ಳಿ ನೀವು. ನೋಡಿ, ಇದು ನಾನು ಬಂದಿರೋದು ಫಸ್ಟ್ ಹೆಂಗೆ ಬಂದಿದ್ದು ಹಂಗೆ ಇದೆ. ಸೊ ಇದನ್ನ ಕಟ್ ಮಾಡಿಲ್ಲ. ಇದರಲ್ಲಿ ನಿಮಗೆ ಕಿಟ್ ತೋರಿಸ್ನಲ್ಲ ಅದು. ಅದಾದಮೇಲೆ ನಿಮಗೆ ನಾನು ಏನು R&D ಮಾಡಿದ್ನ ಅದನ್ನೂ ಸಹ ತೋರಿಸ್ತಿದ್ದೀನಿ. ಅವಾಗ ನಿಮ್ಗೆ ಅರ್ಥ ಆಯ್ತು ಅನ್ಕೊತೀನಿ. ಸೊ ಇದನ್ನ ನಾನು ಒಂದು ಪೀಸ್ ಮಾಡಿರೋದನ್ನು ಪ್ರೊಡಕ್ಷನ್ ಮಾಡಿರೋದು ನಿಮ್ಗೆ ತೋರಿಸ್ತಾ ಇದ್ದೀನಿ ಸ್ನೇಹಿತರೆ. ಇದನ್ನು ನಾನು ಹೆಚ್ಚು ಕಮ್ಮಿ 1 ಮಂತ್ ಪ್ರೊಡಕ್ಷನ್ ಮಾಡಿ ನಿಮಗೆ ಆಮೇಲೆ ನಾನು ಈ ವಿಡಿಯೋ ಮಾಡ್ತಾರೆ ಸ್ನೇಹಿತರೆ. ಯಾಕಂದರೆ ಫಸ್ಟೇ ನಾನು ಮಾಡಲಿಲ್ಲ. ನೀವು ನೋಡ್ತಾ ಇರ್ಬೋದು ನೋಡಿ, ಎಲ್ಲೂ ಸ್ಟಿಚ್ಚಿಂಗ್ ಸಹ ಯಾವುದೇ ಒಂದು SP ಸಹ ವೇರಿಯೇಷನ್ ಇಲ್ಲ, ಅಷ್ಟು ಎಕ್ಯುರೇಟಾಗಿ ಮಾಡಿದ್ದೀವಿ. ಆಮೇಲೆ ಜೇಂಟ್ ಅಷ್ಟೇ ನೀವು ನೋಡಿ, ಎಲ್ಲೂ ಸ್ಕಿಪ್ ಇಲ್ಲ, ಎಲ್ಲೂ ಜೇಂಟ್ ರಾಯಡ್ಜಿಲ್ಲ. ನೀವು ಕಾಣಿಸ್ತಾ ಇದೆಯಾ? ಇದು ಆ್ಯಕ್ಚುಲಿ ಸ್ನೇಹಿತರು ಹೇಳ್ತಾ ಇದ್ನಲ್ಲ, 20 ಟಿಕೆಟ್ ಥ್ರೆಡ್ಡು ಲೋಕಲ್ ಕಿಟ್ಟಲ್ಲಿ 20 ಟಿಕೆಟ್ ಥ್ರೆಡ್ಡಲ್ಲಿ ಅದು ಇಷ್ಟು ಅಕ್ಯುರೇಟಾಗಿ ಮಾಡೋದು ತುಂಬ, ನನ್ನ ಪ್ರಕಾರ ಹೇಳಬೇಕು ಅಂದರೆ ಸ್ನೇಹಿತರೆ, ಇದು ವೆರಿ ಬಿಗ್ ಚಾಲೆಂಜ್ ಅಂತಲೇ ಹೇಳ್ಬೋದು. ಸೊ ನಾರ್ಮಲಾಗಿ ಒಂದು ಚಾಲೆಂಜಿಂಗ್ ಅಂತಲೇ ಹೇಳ್ಬೋದು ಸ್ನೇಹಿತರೆ. ನೀವು ನೋಡ್ತಾ ಇದ್ದೀರಿ ನೋಡಿ, ಬ್ಯಾಕ್ ಸೈಡ್ ವ್ಯೂ ತೋರಿಸ್ತಾ ಇದ್ದೀನಿ ನೋಡಿ, ನೀವು ಕಾಣಿಸ್ತಾ ಇದೆಯಾ?
ಎಲ್ಲೂ ಪೈಪಿಂಗ್ ಆಗಿರ್ಬೋದು, ಸ್ಟಿಚಿಂಗ್ ಕ್ವಾಲಿಟಿ ಆಗಿರ್ಬೋದು, ಎಲ್ಲೂ ಕಾಂಪ್ರಮೈಸ್ ಇಲ್ಲ. ಆ್ಯಕ್ಯುರೇಟಾಗಿ ಒರಿಜಿನಲ್ ಕಿಟ್ಟಲ್ಲಿ ಯಾವ ರೀತಿ ಬಂದಿದೆ ಅದೇ ರೀತಿಯೇ ಬಂದಿದೆ ಸ್ನೇಹಿತರೆ. ತುಂಬ ಕ್ಲೀನಾಗಿ ಬಂದಿದೆ. ಎಲ್ಲೂ ನೀವು ಆರಾಮಾಗಿ ಮಾಡೋದು. ನಾರ್ಮಲ್ ಮಿಷಿನ್ಗಿಂತ ಇದರಲ್ಲಿ ಪ್ರೊಡಕ್ಷನ್ ಈಸಿಯಾಗಿ ಆಗುತ್ತೆ. ಇನ್ನು ಇದರಲ್ಲಿ ನಿಮಗೆ ಪ್ರೊಡಕ್ಟಿವಿಟಿನೂ ಜಾಸ್ತಿ ಬರುತ್ತೆ. ಪ್ರೊಡಕ್ಷನು ನೀವು ನೋಡ್ತಾ ಇದ್ದೀರಿ ನೋಡಿ, ಎಲ್ಲಿ SP ವೇರಿಯೇಷನ್ ಇಲ್ಲ. ಸ್ಕಿಪ್ ಅಂತೂ ಇದರಲ್ಲಿ ನಿಮಗೆ 100% ನಾರ್ಮಲ್ ಮಿಷಿನ್ ಕಂಪೇರ್ ಮಾಡಿದ್ರೆ ಇಲ್ಲಿ ಒಂದು 85% ರೆಡ್ಯೂಸ್ ಆಗುತ್ತೆ. ಅದರಲ್ಲಿ ನಿಮ್ಗೆ ಅಷ್ಟು ಪ್ರಾಬ್ಲಮ್ ಬರುತ್ತೆ ನಾರ್ಮಲ್ ಕಿಟ್ಟಲ್ಲಿ ಇನ್ಸೀಮು ಮತ್ತು ಬ್ಯಾಕ್ರೇಜ್ ಹೊಡಿಬೇಕಾದ್ರೆ. ಇದರಲ್ಲಿ ನೋಡ್ತಾ ಇರಿ. ಮತ್ತು ಇದು 20 ಟಿಕೆಟ್ ಥ್ರೆಡಲ್ಲಿ ನಮ್ಮಲ್ಲಿ ಈ ಒಂದು ಕ್ವಾಲಿಟಿ ಇದರಲ್ಲಿ ಏನಿದೆ, ಈ ಒಂದು ಬೈಯರು ಇದು ನಮಗೆ ಸ್ಮೂತ್ ಹ್ಯಾಂಡ್ ಫೀಲಿಂಗ್ ಸ್ಮೂತ್ನೆಸ್ ಬೇಕು ಅಂತಾರೆ 20 ಟಿಕೆಟ್ ಥ್ರೆಡಲ್ಲೂ. ಬೇರೆದ್ರಲ್ಲಿ ಅಟ್ಲೀಸ್ಟ್ ಕ್ವಾರ್ಟರ್ ಇಂಚಲ್ಲಿ ಏನೋ ಒದ್ದಾಡಿ ಮಾಡ್ಬೋದು. 20 ಟಿಕೆಟಲ್ಲಿ 3 ಇದೆಯಲ್ಲ, ಅದು ಲೋಕಲ್ ಗೆ ಸೆಟ್ಟಲ್ಲಿ ತುಂಬ ಚಾಲೆಂಜಿಂಗ್ ಸ್ನೇಹಿತರೆ. ಅದನ್ನು ಸಹ ನಾವು ಇದರಲ್ಲಿ ಮಾಡಿದ್ದೀವಿ, ಎಲ್ಲೂ ಪ್ರಾಬ್ಲಮ್ ಆಗದಾಗೆ. ನಾವು ನಾರ್ಮಲಲ್ಲಿ ಮಿಷಿನಲ್ಲಿ ಪ್ರಾಬ್ಲಮ್ ಫೇಸ್ ಮಾಡಿ ಲಾಸ್ಟಿಗೆ ಈ R&D ಮಾಡೋಕ್ಕೆ ನಾನು ಸ್ಟಾರ್ಟ್ ಮಾಡಿದೆ. ಸೊ ಅದು ಸಕ್ಸಸ್ ಆಯಿತು. ಆ ಸಕ್ಸಸ್ ಆಗಿದ್ದನ್ನ ನಿಮ್ಮ ಜೊತೆ ನಾನು ಶೇರ್ ಮಾಡ್ಕೊತಾ ಇದ್ದೀನಿ. ನೋಡ್ತೀನಿ, ನಿಮ್ಮ ಥ್ರೆಡ್ ಸಹ ತೋರಿಸ್ತಾ ಇದ್ದೀನಿ ನೋಡಿ, 20 ಟಿಕೆಟ್ ಥ್ರೆಡ್ಡು. ಸೊ ಈ 20 ಟಿಕೆಟ್ ಥ್ರೆಡಲ್ಲಿ ಹ್ಯಾಂಡ್ ಫೀಲಿಂಗ್ ಬಂದು ಬ್ಯಾಕ್ ಸೈಡ್ ಚೈನ್ ಸ್ಟಿಚ್ಚು ಸ್ಮೂತ್ ಬೇಕು, ಆ ರೀತಿ ಸೆಟ್ ಮಾಡಬೇಕು. ಸೊ ನಾರ್ಮಲ್ ಮಿಷಿನಲ್ಲಿ ನಾವು ಮಾಡಿ ಒಂದು 3-4 ಡೇಸ್ ನಾವು ಈ ಪ್ರಾಬ್ಲಮ್ ಫೇಸ್ ಮಾಡಿದ್ದೀವಿ. ಅಷ್ಟು ಪ್ರೊಡಕ್ಷನ್ ಲಾಸ್ ಮಾಡಿಕೊಂಡು ಕಡೆಗೆ ನಾನು ಈ R&D ಮಾಡಾದ್ಮೇಲೆ ಸಕ್ಸಸ್ ಆದಮೇಲೆ ಪ್ರೊಡಕ್ಷನ್ ಆರಾಮಾಗಿ ಹೊಡೆದಿದ್ದೀವಿ ನೋಡಿ. ಆ ಥ್ರೆಡ್ ಸಹ ನಾನು ಕೈಲಿ ಇಟ್ಕೊಂಡು ತೋರಿಸ್ತಾ ಇದ್ದೀನಿ ನೋಡಿ, ಎಷ್ಟು ದಪ್ಪ ಇದೆ ಅಂದರೆ. ಈ ಥ್ರೆಡ್ಡಲ್ಲಿ ನಾವು ಅದು 3 ಲೋಕಲ್ ಗೇಜ್ ಸೆಟ್ಟಲ್ಲಿ ಇನ್ಸಿ ಮತ್ತು ಬ್ಯಾಕ್ ರೈಸು ಮಾಡೋದು ಪ್ರೊಡಕ್ಷನ್ ಹೊಡೆದಿದ್ದೀವಿ. 1 ಮಂತ್ ಪ್ರೊಡಕ್ಷನ್ ಹೊಡೆದು ಆ ಲಾಸ್ಟ್ಗೆ ಆಮೇಲೆ ನಾನು ನಿಮಗೆ ಈ ವಿಡಿಯೋ ಮಾಡಿ ಇವಾಗ ಅಪ್ಲೋಡ್ ಮಾಡ್ತಾ ಇರೋದು. ನೋಡಿ, ನಾವು ಪ್ರೊಡಕ್ಷನ್ ಹೊಡೆಯೋದನ್ನು ಸಹ ತೋರಿಸ್ತಾ ಇದ್ದೀನಿ ನೋಡಿ, ಕಾಣಿಸ್ತಾ ಇದೆಯಾ ನಿಮಗೆ? ಕ್ಲೀನಾಗಿ ಹೊಡೆದಿರೋದು ನೋಡಿ. ಇಲ್ಲಿ ಎಲ್ಲೂ ಏನು ಸ್ಕಿಪ್ ಇಲ್ಲ, 0 ಸ್ಟಿಚ್ ಆಗಲಿ ಮತ್ತು ಜಾಮ್ ಆಗಿರ್ತಕ್ಕಂಥದ್ದಾಗಲಿ ಏನೂ ಇಲ್ಲ ಸ್ನೇಹಿತರೆ. ಕಂಪ್ಲೀಟಾಗಿ ಸ್ಮೂತಾಗಿ ಹ್ಯಾಂಡಲ್ ಆಗುತ್ತೆ. ಮತ್ತು ಈ VB-MEC ಮಿಷಿನ್ ಮಾಡೋ ಉದ್ದೇಶನೂ ಇನ್ನೊಂದು ಏನಂದರೆ, ಇದರಲ್ಲಿ DCP ಸಿಸ್ಟಮ್ ಇರುತ್ತೆ. ನಿಮಗೆ ಕಾಣಿಸ್ತೀವಿ, ಅದನ್ನೂ ತೋರಿಸ್ತೀನಿ ನಾನು. ಸೆನ್ಸಾರ್ ಕೊಟ್ಟಿರ್ತಾನೆ, ಒಂದು ಆ ಥಿಕ್ನೆಸ್ ಏರಿಯಾದಲ್ಲಿ ಡಬಲ್ ಪ್ರೆಸರ್ ಬರುತ್ತೆ ಆ DCP ಸಿಸ್ಟಮಲ್ಲಿ. ಓಕೆನಾ? ಸೊ ನೋಡಿ, ಇನ್ನೊಂದ್ಸಲಿ ನೋಡಿಸ್ತಾ ಇದ್ದೀನಿ ನೋಡಿ, ಕಾಣುತ್ತಾ? ಫ್ರಂಟ್ ರೈಸು ಬ್ಯಾಕ್ ರೈಸ್ ಅಲೈನ್ ಆಗಿರೋ ಪ್ಲೇಸಲ್ಲಿ ನಿಮ್ಗೆ ಕ್ಲೀನಾಗಿ ಕಾಣುತ್ತೆ ನೋಡಿ. ಜಾಯಿಂಟ್ ಎಷ್ಟು ಕ್ಲೀನಾಗಿ ಅಕ್ಯುರೇಟಾಗಿ ಫೋಲ್ಡಿಂಗ್ ಆಗಿದೆ, ಜಾಯಿಂಟು ಎಷ್ಟು ಕ್ಲೀನಾಗಿ ಕೂತಿದೆ ಅಂತೇಳಿ. ಇದು ಫೋಲ್ಡ್ರು ಸಹ ನೋಡಿ, ಇದು ಸಹ ಲೋಕಲ್ ಫೋಲ್ಡ್ರ್, XH ಫೋಲ್ಡ್ರು, XL XH ಎರಡು ಒಂದೇ, ಏನು ಪ್ರಾಬ್ಲಮ್ ಇಲ್ಲ. ಅದನ್ನು ಯೂಸ್ ಮಾಡ್ಕೊಳ್ಳಿ. ಸೊ ಗೇಜ್ ಸೆಟ್ ಮಿಷಿನ್ ಫಿಟ್ ಮಾಡಿರೋದನ್ನ ಸಹ ನಿಮಗೆ ಕ್ಲೀನಾಗಿ ತೋರಿಸ್ತಾ ಇದ್ದೀನಿ ನೋಡಿ, ಕಾಣಿಸ್ತಾ ಇದೆ ಅಂದ್ಕೊಂಡಿದ್ದೀನಿ ಸ್ನೇಹಿತರೆ. ಈ ಒಂದು ವಿಡಿಯೋ ಸ್ನೇಹಿತರೆ, ಅದು ಹೇಳಿದ್ನಲ್ಲ, ಈ R&D ಮಾಡೋಕ್ಕೆ ನಾನು ಕಡಿಮೆ ಅಂದರೂ ಒಂದು 4 to 5 ಡೇಸ್ ತೊಗೊಂಡಿದ್ದೀನಿ ಈ ಗೇಜ್ ಸೆಟ್ನ R&D ಮಾಡೋದಕ್ಕೆ ಸರ್. ಏನಕ್ಕೆ ಈ ಮಿಷಿನ್ಗೆ ಒಂದು ವಿಷಯ ಹೇಳಿದ್ನಲ್ಲ, ನಾನು 3-4 ಡೇಸು ತುಂಬ ಸಫರ್ ಪಟ್ಟಿದ್ದೀನಿ ನೋಡಿ. ನಾನು ತಿಳಿಸ್ನಲ್ಲ, ಈ ಮಿಷಿನ್ಗೆ ಈಸಿ ಆಗುತ್ತೆ ನೋಡಿ. DCP ಸಿಸ್ಟಮ್ ಸೆನ್ಸರ್ ಇದೆ ನೋಡಿ ಅಲ್ಲಿ. ಇದರಿಂದ ಏನಾಗುತ್ತೆ ಅಂದರೆ, ಆ ಥಿಕ್ನೆಸ್ ಏರಿಯಾ ಬರ್ತಿದ್ದಂಗೆ ಆಟೋಮೆಟಿಕ್ಕಾಗಿ ಸೆನ್ಸ್ ಆಯಿತು ಅಂದರೆ ಡಬಲ್ ಪ್ರೆಸರ್ ಬರುತ್ತೆ. ಆವಾಗ ನಮ್ಮ ಸ್ಕಿಪ್ ಸ್ಟಿಚ್ಚು 0 ಸ್ಟಿಚ್ಚು ಆಟೋಮೆಟಿಕ್ಕಾಗಿ ಅವಾಯ್ಡ್ ಆಗುತ್ತೆ. ಅದಕ್ಕೋಸ್ಕರ ಈ ಮಿಷಿನ್ ನಾನು ಚೂಸ್ ಮಾಡಿದೆ. ಈ ಗೇಜ್ ಸೆಟ್ನ R&D ಮಾಡಿ ಏನಾದರೂ ಮಾಡಿ ಸಕ್ಸಸ್ ಮಾಡಲೇಬೇಕು ಅಂಥೇಳಿ ನಾವು ಇದನ್ನ ಟ್ರಯಲ್ ಮಾಡಿದ್ವಿ. ಇದು ಸಕ್ಸಸ್ಸು ಆಯಿತು ನೋಡಿ. ನಾರ್ಮಲ್ಲಾಗಿ ನಿಮಗೆ VB-MEC ಫ್ಯಾಬ್ರಿಕೇಟೆಡ್ ಗೇಜ್ ಸೆಟ್ಟು ಸಿಗುತ್ತೆ ಸ್ನೇಹಿತರೆ, ಇಲ್ಲ ಅಂತಲ್ಲ. ಸೊ ಅದು ಸಹ ಕಾಸ್ಟು ಒಂದು 15ರಿಂದ ನಿಮಗೆ ಒಂದು 18,000-20 ಸಾವಿರದ ಒಳಗಡೆ ಇದ್ದೇ ಇರುತ್ತೆ. ಸೊ ಈ ರೇಂಜಿಗೆ ಲೋಕಲ್ ಗೇಜ್ ಸೆಟ್ನ ಯಾರೂ ಇದುವರೆಗೂ R&D ಮಾಡಿಲ್ಲ. ಸೊ ಹಾಗಾಗಿ ನಾವು ಮಾಡಿ ಸಕ್ಸಸ್ ಆಗಿದ್ದೀವಿ. ಅದನ್ನು ನಿಮ್ಮ ಹತ್ರ ನಾನು ಶೇರ್ ಮಾಡ್ತಾ ಇದ್ದೀನಿ ಸ್ನೇಹಿತರೆ. ನೋಡಿ, ಗೇಜ್ ಸೆಟ್ ಕಂಪ್ಲೀಟ್ ಲೋಕಲ್ ಗೇಜ್ ಸೆಟ್ ಅಂತ ಹೇಳಿದ್ನಲ್ಲ, ಈ ಇಮೇಜಸ್ಸಲ್ಲೂ ನಾನು ತೋರಿಸ್ತಾ ಇದ್ದೀನಿ ನೋಡಿ. ಸಕ್ಸಸ್ಸು ಆಯಿತು. ಹಾಗಾಗಿ ಈ ವಿಡಿಯೋ ನಿಮ್ಮ ಜೊತೆ ಶೇರ್ ಮಾಡ್ತಾಯಿದ್ದೀನಿ. ಹಾಗಾಗಿ ನೀವು ಅಷ್ಟೇ ಯಾವುದೇ ಕಾರಣಕ್ಕೂ ಸ್ಕಿಪ್ ಮಾಡಬೇಡಿ. ಸ್ಕಿಪ್ ಮಾಡದೆ ಈ ವಿಡಿಯೋನ ಎಲ್ರಿಗೂ ಶೇರ್ ಮಾಡಿ, ನಿಮ್ಮ ಫ್ರೆಂಡ್ ಸರ್ಕಲಲ್ಲಿ, ಹಾಗೆ ನಿಮ್ಮ ಕೊಲೀಗ್ಸು ಮತ್ತು ಯಾರು ಜೂನಿಯರ್ಸ್ ಅವ್ರಿಗೂ ತಿಳಿಸಿ, ಅವರು ಕಲ್ತ್ಕೊಳ್ಳಿ. ಈ ವಿಡಿಯೋ ನೋಡಿ ನೀವು ಪ್ರಾಕ್ಟಿಕಲಾಗಿ ಟ್ರೈ ಮಾಡಿ. ಸೊ ಈ ಒಂದು ವಿಡಿಯೋದಿಂದ ನಿಮಗೆ ಹೆಲ್ಪ್ಫುಲ್ ಏನಾದರೂ ನಿಮಗೆ ಯೂಸ್ ಆಗಿದೆ ಅಂದರೆ ಖಂಡಿತ ಈ ವಿಡಿಯೋನ ಲೈಕ್ ಮಾಡಿ, ಹಾಗೆ ಶೇರ್ ಮಾಡಿ. ಈ ವಿಡಿಯೋ ನೋಡಿ ನಿಮ್ಗೆ ಏನಾದರೂ ಡೌಟ್ಸ್ ಇದ್ದರೆ ನನಗೆ ಖಂಡಿತ ಕಾಮೆಂಟ್ ಮಾಡಿ, ನಾನು ಖಂಡಿತ ನಿಮಗೆ ಹೆಲ್ಪ್ ಮಾಡ್ತೀನಿ ಸ್ನೇಹಿತರೆ. ಇದಾಗಿತ್ತು ಇವತ್ತಿನ ವಿಷಯ. ಈ ವಿಡಿಯೋದ ಬಗ್ಗೆ ನಿಮ್ಮ ಅನಿಸಿಕೆಯನ್ನು ಕಾಮೆಂಟ್ ಮಾಡಿ ತಿಳಿಸಿ. ಮತ್ತು ಈ ವಿಡಿಯೋನ ವೀಕ್ಷಿಸಿದ ಎಲ್ಲರಿಗೂ ನನ್ನ ಧನ್ಯವಾದಗಳು. ಹಾಗೆ ನಿಮ್ಮ ನೆಚ್ಚಿನ RJ Tech Tips ಚಾನಲನ್ನು ಸಬ್ಸ್ಕ್ರೈಬ್ ಮಾಡುವುದನ್ನು ಮರೆಯಬೇಡಿ. ಈ ವಿಡಿಯೋ ಇಷ್ಟ ಆದರೆ ದಯವಿಟ್ಟು ಒಂದು ಲೈಕ್ ಮಾಡಿ, ಹಾಗೆ ಶೇರ್ ಮಾಡಿ. ಮುಂದಿನ ಹೊಸ ವಿಷಯಗಳೊಂದಿಗೆ ಸಿಗೋಣ. ಎಲ್ಲರಿಗೂ ನನ್ನ ಧನ್ಯವಾದಗಳು. ಜೈ ಹಿಂದ್.